ಚಿತ್ತಾಪುರ್, ಸೇಡಂ, ಕಲಬುರಗಿ ಮಹಾನಗರಕ್ಕೆ ಸೇರಿಸುವಂತಹ ರಸ್ತೆಯಾಗಿರುವುದರಿಂದ ಸಾಕಷ್ಟು ಸಂಚಾರಿ ವಾಹನಗಳು ಈ ಮಾರ್ಗದ ಮೂಲಕ ಸಂಚರಿಸ್ತಾ ಇರೋದ್ರಿಂದ ನಮ್ಮ ನಾಗರಿಕರಲ್ಲಿ ಸವಿನಯ ವಾಹನಗಳ ಓಡಾಟಕ್ಕೆ ಯಾವುದೇ ರಕ್ಷಣೆಯನ್ನ ಮಾಡದ ರೀತಿಯಲ್ಲಿ ತುಂಬ ವಾಹನಗಳ ಓಡಾಟ ಇದೆ. ಶಾಲಾ ವಾಹನಗಳ ಜೊತೆಗೆ ಸಾರಿಗೆ ವ್ಯವಸ್ಥೆ ತುಂಬಾ ವಾಹನಗಳ ಕಡಿಮೆ ಇರೋದ್ರಿಂದ ಯಾವುದೇ ಕಾಂಗ್ರೆಸ್ ಪಕ್ಷಿಗೆ ರಾಧಾಕೃಷ್ಣ ಸಾವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾವರಿಗೆ, ಮೇಡಮ್ ಗಣೇಶ್ ಫಾತಿಮಾ ಸಾವರಿಗೆ, ಗುಲಾಬಿ ಇಸ್ಲಾಂ ಸಾವರಿಗೆ, ಕಿರಣ್ ಖರ್ಗೆ ಸಾವರಿಗೆ, ಮೇಡಮ್ ಗಣೇಶ್ ಫಾತಿಮಾ ಅವರಿಗೆ, ಸಾವರಿಗೆ, ಸಾರಿಗೆ ಸಂಪರ್ಕ ಕಾಂಗ್ರೆಸ್ ಪಕ್ಷಿಗೆ ರಾಧಾಕೃಷ್ಣ ಸಾವರಿಗೆ, ರಾಧಾಕೃಷ್ಣ ಸಾವರಿಗೆ,
सिटी कटवार और आजुल इस्लाम जिंदाबाद, मोहतरमा खलील फातिमा जिंदाबाद। हमारे सबके साथ भी, हमारे सबके बाद भी, हमारे सबके साथ भी, हमारे सबके बाद भी मोहतरमा खलील फातिमा ಅವರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಸಾಬ್ ಅವರಿಗೆ ಕಲಬುರಗಿ ಮಹಾಜನತೆಯಲ್ಲಿ ಸವಿನಯ ಪ್ರಾರ್ಥನೆ. ಕಲಬುರಗಿ ನಗರದ ಮುಖ್ಯ ರಸ್ತೆ ಕಾಳಗಿ, ಜಿಸಾಪುರ್, ಸೇಡಂ, ಚಿಂಚೋಳಿ ಅಡಚಣೆಯನ್ನ ಆಗದ ರೀತಿಯಲ್ಲಿ ತಮ್ಮಲ್ಲಿ ಮುಖ್ಯ ರಸ್ತೆಯಲ್ಲಿ ದಯವಿಟ್ಟು ನಮ್ಮ ಕಲಬುರಗಿ ನಗರದ ಶಾಂತಿಪ್ರಿಯ ಜನತೆಯಲ್ಲಿ ಸವಿನಯ ಪ್ರಾರ್ಥನೆ. ವಾಹನಗಳ ಓಡಾಟಕ್ಕೆ ಯಾವುದೇ ಅಡಚಣೆಯ ಆಗದ ರೀತಿಯಲ್ಲಿ ಹಾಗೂ ಇಲ್ಲಿ ನಡೆದಂತಹ ಸಾರ್ವಜನಿಕರಿಗೂ ಸಹಿತ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಹೇಳಿ ತಮ್ಮಲ್ಲಿ ಇವತ್ತಿನ ದೊಡ್ಡ ಖುಷಿ ಅಂತಂದ್ರೆ ಕಲಬುರಗಿ ಜನರು ಒಂದು ಅಭಿವೃದ್ಧಿಗಾಗಿ, ಒಂದು ಬಡವರ ಕಾಳಜಿಗಾಗಿ ಈ ಗೆಲುವು ಕಲಬುರಗಿ ಜನರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ फानूस बन के जिसकी हिफाजत हवा करे, फानूस बन के जिसकी हिफाजत हवा करे, ये कांग्रेस क्या डूबे, ये कांग्रेस क्या डूबे, इसे रोशन हिंदुस्तान की आवाम करे। ये भाजपा वाले इस बार का नारा था, इस बार 400 पार। कहाँ गए मोदी जी? उमेश यादव साहब पेशा से डॉक्टर थे, बीपी बढ़ गया, गुलों को चलाने चिंचोली भाग गए। यहाँ पे सच्चाई की जीत हुई है, संविधान की रक्षा हुई है। डॉक्टर बाबा साहब जो कानून बनाया उस कानून की रक्षा किए हैं, उस कानून की रक्षा है। और यहाँ पे हिंदू मुस्लिम सब भारत के वासी एक होकर राधा कृष्ण साहब को 60,000 वोटों की लीड देकर उनको भारी बहुमत से जीता कर लाए हैं। ये राधा कृष्ण साहब डॉक्टर मल्लिकार्जुन खड़गे साहब के बैकबोन से पहली बार इलेक्शन में ठहरते ही 60,000 की लीड गुलबर्गा डिस्ट्रिक्ट की आवाम ने वोट डालकर कसरत से धूप में पोलिंग बूथ को जाकर वोट डालकर भारी बहुमत से राधा कृष्ण साहब को जीता है और डॉक्टर मल्लिकार्जुन खड़गे साहब के आपको मजबूत किए हैं। आज ओ मामू ಕಲಬುರಗಿ ನಗರಕ್ಕೆ ಸೇರುವ ಮುಖ್ಯ ರಸ್ತೆ ಇರೋದ್ರಿಂದ ಸುಮಾರು ಊರುಗಳಿಂದ ಇದೇ ರಸ್ತೆ ಮೂಲಕ ವಾಹನಗಳ ಓಡಾಟ ನಡೀತಾ ಇರೋದ್ರಿಂದ ಎಲ್ಲ ವಾಹನಗಳ ಸುಲಭ ಸಂಚಾರಕ್ಕೆ ನಮ್ಮ ಕಲಬುರಗಿ ಜನತೆ ಸಹಕರಿಸಬೇಕು. ಯಾವುದೇ ಬಗೆಯ ವಾಹನಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಆಗದ ರೀತಿಯಲ್ಲಿ ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಸಾರ್ವಜನಿಕ ವಾಹನ, ಶಾಲಾ ವಾಹನಗಳ ಓಡಾಟ ತುಂಬ ದಟ್ಟಣೆಯಿಂದ ಕೂಡಿರುವಂತಹ ಮುಖ್ಯ ರಸ್ತೆ ಇದಾಗಿರೋದ್ರಿಂದ ಕಲಬುರಗಿ ಜನತೆ ಇದನ್ನ
ಅರಿತು ತಾವು ಈ ಎಲ್ಲ ಓಡಾಟಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕಲಬುರಗಿ ಜನತೆಗಾಗಿ, ಪೊಲೀಸ್ ಇಲಾಖೆಗಾಗಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲಾಡಳಿತ ಪರವಾಗಿ ಹಾಗೂ ಚುನಾವಣಾ ಆಯೋಗದ ಪರವಾಗಿ ನಮ್ಮೆಲ್ಲರಲ್ಲಿ ಅಭಿನಯ समझा राहुल सामने और एक बार बोलो बोल, वो शायरी बोलो बोल, जल्दी घोषणा मारो। ಕಾಂಗ್ರೆಸ್ ಪಕ್ಷಿಗೆ, ಕಾಂಗ್ರೆಸ್ ಪಕ್ಷಿಗೆ, ರಾಜಾ ಕಿರೀಟ ಸಾವರಿಗೆ, ರಾಜಾ ಕಿರೀಟ ಸಾವರಿಗೆ, ಫಾತಿಮಾ ಸಾವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, हमारे साथ में रफीक साहब है और रफीक साहब हालात का इलाज करने का मतलब ये है, कुछ दिन पहले आज को पोलिंग होकर 1 महीना हुआ। 1 महीने से पहले भारतीय जनता पार्टी पूरे हिंदुस्तान में दोगला प्रचार कर रही थी। नरेंद्र मोदी जी ने ಕಲಬುರಗಿ ಎಂಪಿಗೆ ಉಮೇಶ್ ಜಾಧವ್ ಕಲ್ಲು ಎಲ್ಲ ಅಂತ ಹೇಳ್ತಿದ್ದು ಕಲಬುರಗಿ ಜನರು ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ರಾಧಾಕೃಷ್ಣ ಸಾಹೇಬ್ ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಅವರು ಗೆಲುವು ಏನಂತಂದ್ರೆ ಕಾಳಜಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಈ ಒಂದು ಶಕ್ತಿ ಅವ್ರ ಹತ್ರ ಇದೆ. ಯಾಕಪ್ಪ ಅಂತಂದ್ರೆ ಖರ್ಗೆ ಸಾಹೇಬರು, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜನರಿಗೆ ಏನ್ ಮಾಡೋದು ಪ್ರತಿಯೊಂದು ಕಲ್ಲಲ್ಲಿ ಅವ್ರ ಹೆಸರು ಹೇಳ್ತದೆ. ಇವತ್ತಿನ ಉಮೇಶ್ ಜಾಧವ್ 5 ವರ್ಷ ಎಂಪಿ ಇದ್ರು ಒಂದ್ ಹೆಸರು ಒಂದ್ ಹೆಸರು ಯಾವ ಉಮೇಶ್ ಜಾಧವ್ ಹೆಸರೇ ಇಲ್ಲ. ಕಲಬುರಗಿ ಮಾಡಿದ್ರೆ ಇವತ್ತಿನ ದಿನ ಒಂದು ಜನ ಅಭಿವೃದ್ಧಿಗೆ ಜೈಕಾರ ಅಂತ ಹೇಳಿ ಅಭಿವೃದ್ಧಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ मैं पिछले 40 सालों से ರಸ್ತೆಯನ್ನ ದಾಟುವ ಸಂದರ್ಭದಲ್ಲಿ ತಾವು ವಾಹನಕ್ಕೆ ಅಡಚಣೆ ಮಾಡದಂತೆ ತಾವು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. हुकूमत बनाती है वो भारत देश के जो कांग्रेस पार्टी ने जो है वो 1 महीने के अंदर हर घर की बड़ी औरत को 8,500 महीने को खटाकर और गुलबर्गा की जो सीट है जो डॉक्टर इस बार जो इलेक्शन प्रचार में कहा था मैं इस बार गुलबर्गा से राधा कृष्ण साहब को 40,000 की लीड दिलाऊंगी कहकर इस बार गुलबर्गा नाथ की अवाम ने मैडम फातिमा साहबा के कहने पर 54,000 की लीड राधा कृष्ण साहब को गुलबर्गा नाथ से जिताई है। इस बार कांग्रेस सरकार खटाखट ಉಮೇಶ್ ಜಾಧವ್ ಎಂಪಿ ಅಲ್ಲ ಅಂತ ಇವತ್ತಿನ ಕಲಬುರಗಿ ಜನರು ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ಗೆಲುವು ಯಾವ ಎದುರಿಸಿದೆ ಅಂತಂದ್ರೆ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ ಅನುವು ಪಟ್ಟು ಕಲಬುರಗಿ ಜನರು ರಾಧಾಕೃಷ್ಣ ಗೆಲ್ಲಿಸಿದ್ದಾರೆ. ಒಂದು ಮಾತು ಹೇಳೋದೇನಂತಂದ್ರೆ 5 ವರ್ಷ ಎಂಪಿ ಇದ್ರು ಉಮೇಶ್ ಜಾಧವ್. ಇನ್ನು ಉಮೇಶ್ ಜಾಧವ್ ಅವರು ಒಂದು ಬಿಲ್ಡಿಂಗ್ ಅಲ್ಲಿ ಕಲ್ಲೇ ಕಟ್ಟಿಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಸಚಿವರಾದ್ಮೇಲೆ ಕಲಬುರಗಿಗೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಧಾಕೃಷ್ಣ ಸಾಹೇಬರು ಅದೇ ದಾರಿಯಲ್ಲಿ ಅವರು ಬರ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇಂಡಿಯಾ ಒಕ್ಕೂಟ ಕೆಲವೇ ಕ್ಷಣಗಳಲ್ಲಿ ಇನ್ನೂ ಹೊರಬೀಳಲಿದೆ. ಅಲ್ಲಿ ಪ್ರಧಾನಿ
ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ತಾವಂತ ನಮ್ಮೆಲ್ಲ ಕಲಬುರಗಿ ಜನತೆಗೆ ಒಂದು ವಿಶ್ವಾಸ ಇದೆ. ಈಗ ಕಾಂಗ್ರೆಸ್ ಪಾರ್ಟಿಗೂ ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತನಾಡ್ತೀನಿ. हमारे सबको अंदर से घोषणा आग्री घोषणा बोलो भाई ರಾಧಾಕೃಷ್ಣ ದೊಡ್ಡ ಸಾಹೇಬ್ರನ್ನ ಗೆದ್ದಿದ್ದಾರೆ. ಜಲ್ದಿ ಬೇಗ ಘೋಷಣೆ ಮಾಡ್ರಿ, ಯಾಕಂದ್ರೆ ಎಲ್ಲ ಕಾರ್ಯಕರ್ತರು ಕಾಯ್ತಿದ್ದೀವಿ. 40 ವಯಸ್ಸು, ಯಾಕಂದ್ರೆ ಅಭಿವೃದ್ಧಿಗೋಸ್ಕರ ಜನ ಆಶೀರ್ವಾದ ಮಾಡಿದ್ದಾರೆ, ಶಿಕ್ಷಣಗೋಸ್ಕರ ಅಭಿವೃದ್ಧಿಗೋಸ್ಕರ ಆಶೀರ್ವಾದ ಮಾಡಿದ್ದಾರೆ. ಉಮೇಶ್ ಜಾಧವ್ ಅವರಿಗೆ ಗೊತ್ತಾಗಿದೆ ಈ ಸಲ MP ನಾನಲ್ಲ, ನಾನೇನು ಜನರಿಗೆ ಕೆಲಸ ಮಾಡಿಲ್ಲ ಅಂತ ಕಲಬುರಗಿ ಜನರಿಗೆ ಗೊತ್ತಾಗಿ ಮನೆಗೆ ಹೋಗ್ಬಿಟ್ರಿ. ಇಲ್ಲಿಂದ ಏನಾಗಿದೆ ಗೊತ್ತಿಲ್ಲ, ಆದ್ರೆ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಗೆಲುವು ಕಂಡಿದ್ದಾರೆ. ಎಲ್ಲರಿಗೆ ದೊಡ್ಡ ಖುಷಿ ಕಲಬುರಗಿ ಜನರು ಅಂತ ಹೇಳ್ತಾ ಸರ್ ಮಾತಾಡಲ್ಲ ನಿಮ್ಮ ಅವನು बस सब मजा तक आज एक बहुत बड़ी खुशी की बात है, डॉक्टर राधाकृष्ण सर अच्छा लीड से जीत चुके हैं। बल्कि पुराना शहर आ रहा है, आज से जो डेवलपमेंट शुरू होगा आने वाले 25 साल तक इसी सबसे तो पुराने शहर के नौजवानों की ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಒಳಗಡೆ ಬರುವಂತಹ ವಾಹನಗಳಿಗೆ ಅವಕಾಶ ಮಾಡಿಕೊಡಬೇಕು, ಸಹಕಾರ ನೀಡಬೇಕು. ನಮ್ಮ ಸಹಕಾರ ಬಹಳ ಮುಖ್ಯ ಇದೆ. ಯಾವುದೇ ವಾಹನಗಳಿಗೆ ತಾವು ಅಡಚಣೆ ಮಾಡದಂತೆ ಶಾಂತ ರೀತಿಯಿಂದ ತಾವು ವರ್ತಿಸಬೇಕಾಗಿ ವಿನಂತಿ ಮಾಡ್ಕೊತಿದ್ದೀವಿ. ಮುಖ್ಯವಾದಂಥ ರಸ್ತೆಗೆ ಒಂದು ಸಂಪರ್ಕ ಇರೋದ್ರಿಂದ ಸಂಪರ್ಕಕ್ಕೆ
ಯಾವುದೇ ಅಡೆತಡೆಗಳಿಲ್ಲದಂತೆ ನಾವು ಸಹಕಾರ ನೀಡಬೇಕು ಅಂತ ವಿನಂತಿ ಮಾಡಬಹುದು. ಕಲಬುರಗಿ ನಗರದ ಜನತೆಗೆ ವಿನಂತಿಸಿಕೊಳ್ಳುವುದೇನೆಂದರೆ ರಸ್ತೆಯನ್ನ ಬಿಟ್ಟು ಸ್ವಲ್ಪ ದೂರದಲ್ಲಿ ಬ್ಯಾರಿಕೇಡ್ ಹಾಕಿದಂತ ಒಂದು ಜಾಗವನ್ನ ಬಿಟ್ಟು ನಾವು ಬೇರೆ ಕಡೆ ನಿಂತ್ಕೊಳ್ಳೋದನ್ನ ವಿನಂತಿ ಮಾಡ್ತೇವೆ. ರಸ್ತೆಯನ್ನ ದಾಟುವಾಗ ಮತ್ತು ಲಾರಿಗಳಿಗೆ ಮತ್ತು ಬಸ್ಗಳಿಗೆ ವಾಹನಗಳಿಗೆ ಯಾವುದೇ ಅಡೆತಡೆ ಆಗದಂತೆ ತಾವು ಸಹಕಾರ ನೀಡಬೇಕು. ರಸ್ತೆಯ ಮೇಲೆ ನಿಲ್ಲದಂತೆ ತಾವು ರಸ್ತೆಯ ಬದಿಯಲ್ಲಿ ನಿಂತುಕೊಂಡು ಎಲ್ಲ ಒಂದು ವಾಹನಗಳಿಗೆ ಹೋಗು ಬರಲು ಮತ್ತು ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕಾಗಿ ತಾವು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಇನ್ನೊಂದು ವಿಶೇಷತೆ ಅಂದ್ರೆ ಈ ಒಂದು ರಸ್ತೆ ಮುಖ್ಯವಾದ ರಸ್ತೆಯನ್ನು ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇವೆ. ಯಾವುದೇ ಒಂದು ಅಹಿತಕರ ಘಟನೆ ಹೋಗಲು ಅವಕಾಶ ಮಾಡಿಕೊಡಿ. ಪ್ರಾಣ ಬಹಳ ಮುಖ್ಯವಾದದ್ದು. ತಮ್ಮ ರಸ್ತೆಯನ್ನು ದಾಟುವಾಗ ಎಲ್ಲ ಜನರು ಸಹಕಾರ ನೀಡಬೇಕು. ಪೊಲೀಸರ ಒಂದು ತಾಳ್ಮೆಯನ್ನ ನೀವು ನೋಡ್ತಾ ಇದ್ದೀರಿ. ತಾಳ್ಮೆಯಿಂದ ವರ್ತಿಸಬೇಕು. ಇಂಥ ಬಿಸಿಲಿನಲ್ಲಿ ನಿಂತುಕೊಂಡು ತಮಗೆ ಒಂದು ಬಂದೋಬಸ್ತನ್ನು ಒದಗಿಸಿಕೊಳ್ತಿದ್ದಾರೆ. ಅವರ ಜೊತೆಗೆ ಸಂಯಮದಿಂದ ವರ್ತನೆ ಮಾಡಿ ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಹೊರಗಡೆ अल्हम्दुलिल्लाह मैं तमाम वोटर्स का शुक्रिया अदा करना चाहता हूँ। अल्हम्दुलिल्लाह 51,729 की लीड मिली है गुलबर्गा नॉर्थ से। मैं तमाम लोगों का शुक्रिया अदा करना चाहता हूँ। डिस्ट्रिक्ट में सबसे ज्यादा लीड मिली है आर के साथ अल्हम्दुलिल्लाह बड़ी बातचीत से जीते। तमाम लोग जो आए हैं, हमारे तमाम सपोर्टर्स डिस्ट्रिक्ट में, खबर साहब के चाहने वाले, कांग्रेस के चाहने वाले तमाम लोगों का शुक्रिया अदा करना चाहता हूँ। अभी आर के साहब थोड़ी देर में आएंगे सर्टिफिकेट देने। फिर से आप लोग